ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯ ಬಳಿಕ ಮೊದಲ ಸಭೆಯನ್ನು ಕರೆಯಲಾಗಿದೆ. ಎಸ್ಐಟಿ ಮುಖ್ಯಸ್ಥ ಡಿಐಜಿ ವಂಶಿ ಕೃಷ್ಣ ಸಭೆಯನ್ನು ಕರೆದಿದ್ದಾರೆ. ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ನಕಲಿ ಔಷಧ ಪತ್ತೆಯಾಗಿದೆ. ಪ್ರತಿಷ್ಠಿತ ಔಷಧಿ ಕಂಪನಿಗಳ ಹೆಸರುಗಳ ಲೇಬಲ್ಗಳನ್ನು ಅಂಟಿಸಿ ನಕಲಿ ಔಷಧವನ್ನು ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಬಹುದೊಡ್ಡ ವಂಚನೆಯ ಜಾಲ ಇದೆ. ಆ ವಂಚನೆಯ ಜಾಲವನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಎಸ್ಐಟಿ ವಿಶೇಷ ತನಿಖಾ ತಂಡ. ಈ ತನಿಖಾ ತಂಡದಲ್ಲಿ SP ಲೋಕೇಶ್ ಜಗಲಾಸರ್, SP ಶಿವಪ್ರಕಾಶ್ ದೇವರಾಜ್, ತಾವರೆಕೆರೆ ಇನ್ಸ್ಪೆಕ್ಟರ್ ಮಾರುತಿ ಜೊತೆಗೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ವಂಶಿ ಕೃಷ್ಣ. ಕಮಿಷನರ್ ಕಚೇರಿಯಲ್ಲಿ ನಡೆಯುತ್ತಿರುವಂಥ ಮೀಟಿಂಗ್ ಇದು. ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕೃತ್ಯ ಕೈಗೊಂಡಿರುವ ಕಾನೂನು ಕ್ರಮಗಳ ಕೃತ್ಯ ಮತ್ತು ಯಾರು ಈಗ ಕೃತ್ಯ ನಡೆದ ನಂತರದಲ್ಲಿ ತೆಗೆದುಕೊಂಡಿರುವ ಕಾನೂನು ಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಲಾಗ್ತಾ ಇದೆ. ಈವರೆಗೆ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ತಾವರೆಕೆರೆ ಪೊಲೀಸರು ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿರುವಂಥ ಓರ್ವ ಆರೋಪಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎಸ್ಐಟಿ. ಔಷಧಿ ಮೇಲೆ ಲೇಬಲ್ ಮಾತ್ರ ನಕಲಿನ, ಬಾಟಲ್ ಒಳಗಿರುವಂಥ ಔಷಧಿ ಕೂಡ ನಕಲಿನ ಎನ್ನುವ ಬಗ್ಗೆ ಚರ್ಚೆ ನಡೆದಿದೆ. ಅದನ್ನು ಲ್ಯಾಬ್ಗಳಿಗೆ ಕಳಿಸಿಕೊಡಲಾಗುತ್ತೆ. ತಕ್ಷಣವೇ ಅದರ ರಿಪೋರ್ಟ್ ಬರುತ್ತೆ. ನಿಜಕ್ಕೂ ಈ ಮಿಶ್ರಣದಲ್ಲಿ ನೋಡ್ತಾ ಇದ್ದೀರಲ್ಲ, ಔಷಧಗಳ ರೀತಿಯಲ್ಲಿ ಕಾಣುತ್ತಿರುವಂಥ ಈ ಮಿಶ್ರಣದಲ್ಲಿ ಏನೆಲ್ಲ ಕೆಮಿಕಲ್ಗಳಿದ್ದಾವೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಈಗ ಪೊಲೀಸರು ಲ್ಯಾಬ್ನ ಮೊರೆ ಹೋಗಿದ್ದಾರೆ.